ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ದರ್ಶನ್ ಸರ್. ಸೊ ಜಸ್ಟ್ ಈಗ ತಾನೇ ಡೆವಿಲ್ ಮೂವಿಯ ಗ್ಲಿಮ್ಸ್ನ ನೋಡ್ಕೊಬಂದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಇನ್ನು ಈ ಮೂವಿನ ಡೈರೆಕ್ಟ್ ಮಾಡ್ತಾ ಇರೋದು ಪ್ರಕಾಶ್ ವೀರ್ ಅವರು, ಮತ್ತು ಈ ಮೂವಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇರೋದು ಅಜ್ನೀಶ್ ಲೋಕನಾಥ್ ಅವರು. ಈ ಮೂವಿ ಜೈಮಾತಾ ಬ್ಯಾನರಿಂದ ಬರ್ತಾ ಇದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಲಾಸ್ಟಿಗೆ ಒಂದು ನಿಮಗೆ ಸರ್ಪ್ರೈಸ್ ಕಾದಿದೆ. ಸೊ ಇನ್ನು ಡೆವಿಲ್ ಮೂವಿಯ ಫಸ್ಟ್ ಗ್ಲಿಮ್ಸ್ ಬಗ್ಗೆ ಹೇಳೋದಾದರೆ, ನನಗೆ ಸಿನಿಮಾಟೋಗ್ರಫಿ ಸಖತ್ ಇಷ್ಟ ಆಯಿತು. ಸೊ ಸ್ಟಾರ್ಟಿಂಗಲ್ಲಿ ಒಂದು BGM ಬರುತ್ತೆ, ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದನ್ನು ಅಜ್ನೀಶ್ ಅವ್ರು ಬಿಟ್ಟು ಬೇರೆ ಯಾರೂ ಮಾಡೋಕ್ಕಾಗಲ್ಲ ಅಂತ ವೈಬ್ ಇತ್ತು. ಮತ್ತು ಇನ್ನು ದರ್ಶನ್ ಸರ್ ನಡ್ಕೊಂಬರ್ತಾ ಇರ್ತಾರೆ. ಸೊ ಅವರ ವಿಡಿಯೋ ಲೈಕ್ ಉಲ್ಟಾಯಿಂದ ಸೀದಾ ತೋರಿಸ್ತಾರೆ, ಅಂದರೆ ಲೈಕ್ ಬೇರೆ ಬೇರೆ ಆ್ಯಂಗಲಿಂದ ಅವ್ರನ್ನ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿರ್ತಾರೆ. ಅದು ನನಗೆ ಸಖತ್ ಇಷ್ಟ ಆಯಿತು. ಮತ್ತು ದರ್ಶನ್ ಸರ್ ಅವರು ಒಂದು ರೆಡ್ ಸೂಟ್ನ ಹಾಕ್ಕೊಂಡಿರ್ತಾರೆ, ಮತ್ತು ಅವರು ಸಿಗರ್ ಸೇದಬೇಕಾದ್ರೆ ಒಂದು ಡ್ರ್ಯಾಗನ್ ಥರ ಫೇಸ್ ಇರೋ ಲಾಕೆಟಿಂದ ಬೆಂಕಿ ಬರುತ್ತೆ, ಅದು ಚಿಂದಿಯಾಗಿತ್ತು. ಇದನ್ನು ಥಿಯೇಟ್ರಲ್ಲಿ ನೋಡೋಕ್ಕೆ ಈ ಸೀನಲ್ಲಿ ಸಖತ್ತಾಗಿರುತ್ತೆ. ಸೊ ದರ್ಶನ್ ಸರ್ ಅವರು ಸ್ಟಾರ್ಟಿಂಗಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲು ಅದಕ್ಕೆ ಕೋಪ ಬರುವುದು ಅಂತ. ಅದು ಚಿಂದಿಯಾಗಿ ಬರೆದಿದ್ದಾರೆ ಡೈಲಾಗ್ನ. ಸೊ ದರ್ಶನ್ ಸರ್ ಅವ್ರ ಲುಕ್ಕು ಚಿಂದಿಯಾಗಿತ್ತು. ಅವರು ಒಂದು ಎಲ್ಲೋ ಶೇಡಾದ ಒಂದು ಸ್ಪೆಕ್ಸ್ ಹಾಕೊಂಡಿರ್ತಾರೆ, ಅದು ಕಾಂಬಿನೇಷನ್ ಆಗಿ ರೆಡ್ ಸೂಟು, ಇದೆಲ್ಲ ಸಖತ್ತಾಗಿ ತೋರಿಸಿದ್ದಾರೆ. ಸೊ ಈ ಮೂವಿ ಬೇರೆ ಎಲ್ಲ ಮೂವಿ ಕಂಪೇರ್ ಮಾಡಿದರೆ ಒಂಥರ ನ್ಯೂ ಶೇಡ್ ಅಂತಲೇ ಹೇಳ್ಬೋದು. ಸೊ ಈ ಮೂವಿ ಹೆಸರು ತಕ್ಕಾಗೆ ಡೆವಿಲ್ ಅಂದರೆ ಲೈಕ್ ದರ್ಶನ್ ಸರ್ ಅವ್ರನ್ನ ಇಲ್ಲಿ ನೆಗೆಟಿವ್ ಶೇಡ್ ಥರ ತೋರಿಸ್ತಾ ಇದ್ದಾರೆ. ಸೊ ನಾವು ಏನೋ ಅಷ್ಟೊಂದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಜಸ್ಟ್ ಅವರು ಇಂಟ್ರಡಕ್ಷನ್ ಸೀನ್ನ ತೋರಿಸಿದ್ದಾರೆ. ಸೊ ಇದನ್ನು ಇಟ್ಕೊಂಡು ನಾವು ಕಂಪ್ಲೀಟ್ ಮೂವಿ ಬಗ್ಗೆ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ಎಲ್ಲ ಡಿ ಬಾಸ್ ಫ್ಯಾನ್ಸ್ ಅವರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಟೈಮಲ್ಲಿ ನನ್ನ ಚಾನಲಲ್ಲಿ ವ್ಯೂಸೇ ಬರ್ತಾ ಇರಲಿಲ್ಲ, ಏನೇ ಕಂಟೆಂಟ್ ಕೊಟ್ಟರು ಯಾರು ನೋಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನನ್ನ ಚಾನಲ್ಗೆ ಬೂಸ್ಟ್ ಮಾಡಿ ಚಾನಲ್ ಬೆಳೆಸಿದ್ದೆ ದರ್ಶನ್ ಸರ್ ಅವರ ಫ್ಯಾನ್. ಸೊ ಇವಾಗ ಸರಿಸುಮಾರು 5,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಅದರಲ್ಲಿ ನಾನು ಸ್ಟ್ರಾಂಗಾಗಿ ಹೇಳ್ತೀನಿ, ಲೈಕ್ 5,000ದಲ್ಲಿ 3,500 ಜನ ಕಂಪ್ಲೀಟ್ ದರ್ಶನ್ ಸರ್ ಅವರ ಫ್ಯಾನ್ಸ್ ಇದ್ದಾರೆ. ಬಟ್ ನಾನು ಈ ಚಾನಲಲ್ಲಿ ನಾನು ಯಾವಾಗಲೂ ಎಜುಕೇಷನ್ ರಿಲೇಟೆಡ್ ಕಂಟೆಂಟ್ ಕೊಡ್ತಾ ಇರ್ತೀನಿ. ಆದರೆ ದರ್ಶನ್ ಸರ್ ಅವರ ಯಾವುದೇ ಲೇಟೆಸ್ಟ್ ಟ್ರೈಲರ್ ಬರೋದಾಗಲಿ, ಇಲ್ಲ ಮೂವಿ ಬರೋದಾಗಲಿ, ಇಲ್ಲ ಯಾವುದಾದ್ರು ಲೈಕ್ ಬರ್ಡೇ ಇದೆ ನಾಳೆ, ಈ ಥರ ಏನೇ ಇದ್ರೂ ನಾನು ಎಜುಕೇಷನ್ ವೀಡಿಯೋಸ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ದರ್ಶನ್ ಸರ್ ಅವ್ರ ಬಗ್ಗೆ ನಾನು ವೀಡಿಯೋ ಮಾಡಾಕ್ತೀನಿ. ಯಾಕಂದರೆ ಈ ಚಾನಲ್ ಬೆಳೆದಿದ್ದೆ ಅವರಿಂದ. ಸೊ ಒನ್ಸ್ ಅಗೇನ್ ನಾನು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ. ಸೊ ನಾಳೆ ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಒಂದು ಹಬ್ಬನ ಅಂತಲೇ ಹೇಳ್ಬೋದು. ದರ್ಶನ್ ಸರ್ ಅವರ ಬರ್ಡೇ ಇದೆ. ಸೊ ಇದೇ ಥರ ಅವರು ಒಳ್ಳೊಳ್ಳೆ ಮೂವಿ ಕೊಡ್ತಾ ಇರಲಿ. ನೀವು ನೋಡ್ಬೋದು, ಕಟೇರ 2023ನೇ ಸಾಲಿನಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಬರ್ 1 ಮೂವಿ ಆಗಿತ್ತು. 250 ಕೋಟಿ ಕೂಡ ಕ್ರಾಸ್ ಆಗಿತ್ತು. ಇದೇ ಥರ ದರ್ಶನ್ ಸರ್ ಅವರು ಹೆಚ್ಚಿನದಾಗಿ ಮೂವಿ ಮಾಡ್ತಾ ಇರಲಿ, ಎಲ್ಲ ಬ್ಲಾಕ್ ಬಸ್ಟರ್ ಸಕ್ಸಸ್ ಆಗಲಿ ಅಂತ ದೇವರಿಗೆ ಕೇಳ್ತಾ, ಸೊ ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೂ ಒಳ್ಳೆಯದಾಗಲಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ಸದ್ಯಕ್ಕೆ ಎಜುಕೇಷನ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ, ಅಂದರೆ ಲೈಕ್ KCET ರಿಲೇಟೆಡ್, ಜಾಬ್ ರಿಲೇಟೆಡ್, ಅದೇ ಥರ ಯುವ ನಿಧಿ, ಗೃಹಲಕ್ಷ್ಮಿ, ಇದೇ ಥರ ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಇದ್ದೀನಿ. ಸೊ ಇದೇ ಥರ ನೀವು ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಹ್ಯಾಪಿ ಬರ್ಡೇ ದರ್ಶನ್ ಸರ್. ಇದೇ ಥರ ಲೇಟೆಸ್ಟ್ ಆದ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್. ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಮತ್ತೊಮ್ಮೆ ಹ್ಯಾಪಿ ಬರ್ಡೇ ದರ್ಶನ್ ಸರ್. ಹೀಗೆ ಚೆನ್ನಾಗಿರಿ, ಒಳ್ಳೊಳ್ಳೆ ಮೂವಿ ಕೊಡ್ತಾ ಇರಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.